everyone, welcome to Maths class 7th standard part 2. Let's continue with the lesson perimeter and area. Question number 4. A gardener wants to fence a circular garden of diameter 21 meter. Find the length of the rope he needs to purchase if he makes 2 rounds of fence. Also find the cost of the rope if it costs rupees 4 per meter. ಟೇಕ್ ಪೈ ವ್ಯಾಲ್ಯೂ 22/7 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಸರ್ಕ್ಯುಲರ್ ಗಾರ್ಡನ್ ಇದೆ. ಆ ಗಾರ್ಡನಿಗೆ ಒಂದು ಫೆನ್ಸಿಂಗ್ ಮಾಡಬೇಕು. ಫೆನ್ಸಿಂಗ್ ಮಾಡಬೇಕು ಅಂದರೆ ನಾವು ಇಲ್ಲಿ ಏನು ಕಂಡುಹಿಡಿಬೇಕು? ಸರ್ಕಂಫರೆನ್ಸ್ ಕಂಡುಹಿಡಿಬೇಕು. ಎಷ್ಟು ರೌಂಡ್ ಫೆನ್ಸಿಂಗ್ ಮಾಡೋದಕ್ಕೆ, 2 ರೌಂಡ್ ಫೆನ್ಸಿಂಗ್ ಮಾಡೋದಕ್ಕೆ ಎಷ್ಟು ರೋಪ್ ಬೇಕು ಅವನಿಗೆ ಅನ್ನೋದನ್ನ ಕಂಡುಹಿಡಿಬೇಕು ಅನ್ನೋದಾದರೆ ಫಸ್ಟ್ ಏನು ಮಾಡ್ಕೊಳ್ಬೇಕು? ಇಲ್ಲಿ ಡಯಾಮೀಟರನ್ನು ಕೊಟ್ಟಿದ್ದಾರೆ. ಡಯಾಮೀಟರ್ ಅಂದರೆ 2 times ಆಫ್ ರೇಡಿಯಸ್ ಅಲ್ವಾ? ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಡಯಾಮೀಟರಲ್ಲಿ ಹಾಫ್, ದಟ್ ಈಸ್ 21/2 meters ಆಗುತ್ತೆ. ಸೊ ಪೆರಿಮೀಟರ್ ಕಂಡುಹಿಡಿಯೋಣ. ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು 2πr, ದಟ್ ಈಸ್ 2 into 22/7 into 21. 7 1s are 7, 7 3s are 21. ಇಲ್ಲಿ r 21/2 ಅಂತ ಇದೆಯಲ್ಲ, ಇಲ್ಲಿ 2 ಗೆಟ್ಸ್ ಕ್ಯಾನ್ಸಲ್ ಆಗುತ್ತೆ. 3 2s are 6, 3 2s are 6. ಸೊ ವಾಟ್ ಈಸ್ ದ ಸರ್ಕಂಫರೆನ್ಸ್? 66 ಮೀಟರ್. ಓಕೆನಾ? ನೆಕ್ಸ್ಟ್ ಏನು ಕೇಳಿದರೆ, ಫೈಂಡ್ ದ ರೋಪ್ ವಿಚ್ ರಿಕ್ವೈರ್ಡ್ ಟು ಮೇಕ್ 2 rounds ಆಫ್ ಫೆನ್ಸ್. ಸೊ ಇಲ್ಲಿಗ 1 ರೌಂಡ್ಗೆ 66 meters ಅಂದರೆ 2 ರೌಂಡ್ಸ್ಗೆ 2 into 66, ದಟ್ ಈಸ್ 6 2s are 12, 2 1 ಕ್ಯಾರಿ, 6 2s are 12, 12 plus 1 is 13. ಸೊ 132 meters ಆಫ್ rope is needed to fence the circular garden 2 times. ನೆಕ್ಸ್ಟ್ ಏನು ಕೇಳಿದರೆ, ಇಫ್ ಇಟ್ ಕಾಸ್ಟ್ಸ್ rupees 4 per meter, ಫೈಂಡ್ ದ ಕಾಸ್ಟ್ ಆಫ್ ದ ರೋಪ್ ಅಂತ. ಸೊ 1 ಮೀಟರಿಗೆ 4 rupees ಅಂದರೆ 132 ಮೀಟರಿಗೆ ಎಷ್ಟು ಅಂತ. ದಟ್ ವಿಲ್ ಬಿಕಮ್ 132 into 4. ಸೊ 4 2s are 8, 4 3s are 12, 2 1 carry, 4 1s are 4, 4 plus 1 is 5. So it will cost rupees 528. Okay, now this is the answer. Question number 5. From a circular sheet of radius 4 cm, a circle of radius 3 cm is removed. Find the area of the remaining sheet. Use pi is equal to 3.14 ಅಂತ ಕೇಳಿದರೆ. ಒಂದು ಸರ್ಕ್ಯುಲರ್ ಶೀಟ್ ಇದೆ, ಇದ್ರದ್ದು ರೇಡಿಯಸ್ ಬಂದು 4 cm. ಅದರಲ್ಲಿ 3 cm ರೇಡಿಯಸ್ ಇರುವಂಥ ಸರ್ಕಲ್ನ ತೆಗೆದುಬಿಟ್ಟಿದ್ದಾರೆ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು? ಉಳಿದಿರುವಂಥ ಸರ್ಕಲ್ಲಿನ ಏರಿಯಾ ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಏನು ಮಾಡ್ಕೊಳ್ಳೋಣ? ಏರಿಯಾ ಆಫ್ ಬಿಗ್ಗರ್ ಸರ್ಕಲನ್ನು ಕಂಡಿಡ್ಕೊಳ್ಳೋಣ. ಏರಿಯಾ ಆಫ್ ಬಿಗ್ ಸರ್ಕಲ್, ದಟ್ ಈಸ್ ಏರಿಯಾ ಈಸ್ ಈಕ್ವಲ್ ಟು πr². ಸೊ ಪೈನ 3.14 ತಗೊಳ್ಳಿ ಅಂತ ಹೇಳಿದ್ದಾರೆ. 3.14 ಇಂಟು ಬಿಗ್ಗರ್ ಸರ್ಕಲ್ದು ಎಷ್ಟು ರೇಡಿಯಸ್ಸು 4 cm, 4 into 4. ದಿಸ್ ವಿಲ್ ಬಿಕಮ್ 3.14 ಇಂಟು 4 4s are 16. ಸೊ ಏರಿಯಾ ವಿಲ್ ಬಿಕಮ್, ಸೊ 16 4 64ಕ್ಕೆ 4 ದಶಕ 6, 16 16 6, 22ಕ್ಕೆ 2 ದಶಕ 2, 16 3 48 2 50, 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ 50.24. ಇಲ್ಲಿ ಸೆಂಟಿಮೀಟರಲ್ಲಿ ಇದೆಯಾ ಮೀಟರಲ್ಲಿ ಇದೆಯಾ ನೋಡ್ಕೊಳ್ಳಿ. ಏರಿಯಾ ಈಸ್ ಈಕ್ವಲ್ ಟು 50.24 centimeter square. ಇದೆಷ್ಟುದು? ಏರಿಯಾ ಆಫ್ ಬಿಗ್ ಸರ್ಕಲ್. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? ಏರಿಯಾ ಆಫ್ ಸ್ಮಾಲರ್ ಸರ್ಕಲ್. ಸ್ಮಾಲ್ ಸರ್ಕಲ್ದು ಎಷ್ಟು? ದಟ್ ಈಸ್ ಈಕ್ವಲ್ ಟು πr². ಸೊ ಪೈ 3.14. ಇಲ್ಲಿ ರೇಡಿಯಸ್ ಎಷ್ಟು? 3 cm. ಸೊ 3 into 3. ಸೊ 3.14 into 3 3s are 9. 9 4 36ಕ್ಕೆ 6 ದಶಕ 3, 9 9 3, 12ಕ್ಕೆ 2 ದಶಕ 1, 9 3 27, 27 1 28. ಸೊ 28.26 centimeter square is the area of small circle. ಈಗ ಇದರಿಂದ ಇದನ್ನು ಆಚೆ ತೆಗೆದಿದ್ದೀವಿ ನಾವು. 4 cm ಇಲ್ಲಿ ಏನು ಕಂಡುಹಿಡ್ದಿದ್ದೀವಿ? ಫುಲ್ ಸರ್ಕಲ್ ಇದು.
ಸೊ ಇದನ್ನು ಆಚೆ ತೆಗೆದಿರೋದು ಉಳಿದಿರೋದು ಎಷ್ಟು ಅಂದರೆ ಏನು ಮಾಡಬೇಕು, ಏರಿಯಾ ಆಫ್ ಬಿಗ್ಗರ್ ಸರ್ಕಲ್ ಮೈನಸ್ ಏರಿಯಾ ಆಫ್ ಸ್ಮಾಲರ್ ಸರ್ಕಲ್. ಸೊ ದಟ್ ಈಸ್ ಈಕ್ವಲ್ ಟು 50.24 ಮೈನಸ್ 28.26. ಈಗ ಸಬ್ಟ್ರ್ಯಾಕ್ಟ್ ಮಾಡೋಣ. 1 ಕ್ಯಾರಿ, 14 ಮೈನಸ್ 6 ಅಂದರೆ 8. ಸೊ ಇಲ್ಲಿಗ 11 ಆಯಿತು. 11 ಮೈನಸ್ 2 ಈಸ್ 9. ಇಲ್ಲಿಗ 9 ಉಳ್ಕೊಂಡಿದೆ, ಇಲ್ಲಿಂದ ಕ್ಯಾರಿ ಮಾಡ್ಕೊಂಡಿದ್ದೀವಲ್ವ. 9 ಮೈನಸ್ 8 ಈಸ್ 1. ಸೊ ಇಲ್ಲಿಗ 4 ಉಳಿದಿದೆ, 4ಅಲ್ಲಿ 2 ಹೋದರೆ 2. 21.98 ಸೆಂಟಿಮೀಟರ್ ಸ್ಕ್ವೇರ್ ಈಸ್ ದ ಏರಿಯಾ ಆಫ್ ರಿಮೈನಿಂಗ್ ಸರ್ಕಲ್. ಅರ್ಥ ಆಯ್ತಾ? ಕ್ವೆಶ್ಚನ್ ನಂಬರ್ 6. Saima wants to put a lace on the edge of a circular table cover of the diameter 1.5 meter. Find the length of the lace required and also find the cost of 1 meter of the lace costs rupees 15. Take pi value 3.14 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಸರ್ಕ್ಯುಲರ್ ಡೈನಿಂಗ್ ಟೇಬಲ್ದು ಕ್ಲಾತ್ ಇದೆ. ಓಕೆನಾ, ಯಾವುದೋ ಒಂದು ರೌಂಡ್ ಟೇಬಲ್ದು ಕ್ಲಾತ್ ಇದೆ. ಇದಕ್ಕೆ ಅವಳು ಏನು ಮಾಡಬೇಕು, ಲೇಸ್ ಹಾಕಬೇಕು. ಆ ಕ್ಲಾತಿನ ಸುತ್ತ ಲೇಸ್ ಹಾಕಬೇಕು. ಇದರ ಒಂದು ಡಯಾಮೀಟರ್ ಬಂದು 1.5 ಮೀಟರ್ ಇದೆ. ಸೊ ಇಲ್ಲಿ ನಾವೀಗ ಏನು ಮಾಡ್ಕೊಳ್ಳೋಣ ಅಂತಂದರೆ, ಲೇಸ್ ಹಾಕೋದಕ್ಕೆ ಅಂದರೆ ಸರ್ಕಂಫರೆನ್ಸ್ ಕಂಡುಹಿಡಿಬೇಕು. ಸರ್ಕಂಫರೆನ್ಸ್ದು ಫಾರ್ಮುಲಾ 2πr. ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರೆ 1.5 ಅಂತ, ರೇಡಿಯಸ್ ಈಸ್ ಈಕ್ವಲ್ ಟು 1.5/2. So circumference is equal to 2 into pi value 3.14 into r 1.5/2. So ಇಲ್ಲಿ 2 and 2 gets cancelled. Circumference is equal to 14 60ಕ್ಕೆ 0 ದಶಕ 6, 15 1 15, 15 6 21ಕ್ಕೆ 1 ದಶಕ 2, 15 ಮೂಲ 45, 45 2 47. ಇಲ್ಲಿ 1 ಪಾಯಿಂಟು, ಇಲ್ಲಿ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇಡೋದ್ರಿಂದ 4.71 ಮೀಟರ್ ಈಸ್ ದ ಸರ್ಕಂಫರೆನ್ಸ್. ಓಕೆನಾ. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಫೈಂಡ್ ದ ಲೆಂತ್ ಆಫ್ ದ ಲೇಸ್ ರಿಕ್ವೈರ್ಡ್. ಸೊ ಇಲ್ಲಿಗೆ ಆಲ್ರೆಡಿ ಫೈಂಡ್ ಔಟ್ ಮಾಡಿಬಿಟ್ಟಿದ್ದೀವಿ. ಲೆಂತ್ ಆಫ್ ದ ಲೇಸ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು 4.71 ಮೀಟರ್. ನೆಕ್ಸ್ಟ್ ಏನು ಕಂಡುಹಿಡಿಬೇಕು, ಇಫ್ 1 meter costs rupees 15, 1 meter costs rupees 15, then 4.71 meter costs is to 4.71 into 15. So 15 ones are 15, 5 1 carry, 15 sevens are 105, 105 plus 1 is 6, so 10 carry, 15 fours are 60, 60 plus 10 is 70. ಇಲ್ಲಿ 2 ಡಿಜಿಟ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ ಸೊ ಇಟ್ ಕಾಸ್ಟ್ಸ್ rupees 70.65 is our answer. 7th question. Find the perimeter of the adjoining figure which is a semicircle including its diameter. ಸೊ ಸೆಮಿಸರ್ಕಲ್ನಿನ ಪೆರಿಮೀಟರ್ ಯಾವ ರೀತಿ ಕಂಡುಹಿಡಿಯೋದು ಅಂತ ನಾವೀಗ ಆಲ್ರೆಡಿ ನೋಡಿದ್ದೀವಿ. ಪೈ ಆರ್ ಜೊತೆಗೆ ಡಯಾಮೀಟರನ್ನು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು 10 ಸೆಂಟಿಮೀಟರ್, ದೆನ್ ರೇಡಿಯಸ್ ಈಸ್ ಈಕ್ವಲ್ ಟು d/2 ಅಂದರೆ 5 ಸೆಂಟಿಮೀಟರ್. ಸೊ ಸರ್ಕಂಫರೆನ್ಸ್ ಆಫ್ ಎ ಸೆಮಿಸರ್ಕಲ್ ಈಸ್ ಈಕ್ವಲ್ ಟು ಪೈ ಆರ್ ಪ್ಲಸ್ ಡಿ. ಸೊ ಪೈ ವ್ಯಾಲ್ಯೂ 22/7 ಇಂಟು ಆರ್ ಅಂದರೆ 5 ಪ್ಲಸ್ ಡಿ ಅಂದರೆ 10. ಸೊ ಈಗ 5 2s are 10, 1 carry, 5 2s are 10 plus 1 is 11/7 plus 10. ಸೊ ಎಲ್ ಸಿ ಎಮ್ ಅನ್ನು ತಗೊಳ್ಳೋಣ. ಇಲ್ಲಿಗ 110 ಪ್ಲಸ್ 7 ಅಂದರೆ 70 ಡಿವೈಡೆಡ್ ಬೈ 7. ಸೊ ದಿಸ್ ವಿಲ್ ಬಿಕಮ್ 180 ಡಿವೈಡೆಡ್ ಬೈ 7. ಸೊ ಇಲ್ಲಿಗ 7ಇಂದ 180ನ ಡಿವೈಡ್ ಮಾಡೋಣ. 7 2s 14, 4 0, ನೆಕ್ಸ್ಟು 7 5 35. ಸೊ 5 ಉಳ್ಕೊಂತು, ಎಲ್ಲ ಪಾಯಿಂಟ್ ಇಟ್ಕೊಂಡು 0 ಹಾಕ್ಕೊಂಡ್ವಿ. 7 7 49. ಸೊ 1 ಇಲ್ಲಿ ಪಾಯಿಂಟ್ ಇರೋದ್ರಿಂದ 0, 7 1 7. ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 2 ಡಿಜಿಟಿಗೆ ಸ್ಟಾಪ್ ಮಾಡೋಣ. ಸೊ ವಾಟ್ ಈಸ್ ದ circumference of this semicircle? 25.71
centimeter. This is the answer. Question number 8. Find the cost of polishing a circular tabletop of diameter 1.6 meter if the rate of polishing is rupees 15 per meter square. ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ 3.14 ಅಂತ. ಇಲ್ಲಿ ಒಂದು ಸರ್ಕ್ಯುಲರ್ ಟೇಬಲ್ ಇದೆ, ಇದನ್ನು ಪಾಲಿಷ್ ಮಾಡಬೇಕು. ಕಂಪ್ಲೀಟ್ ಟೇಬಲ್ ಅಂದರೆ ನಾವಿಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಡಯಾಮೀಟರ್ ಈಸ್ ಈಕ್ವಲ್ ಟು 1.6 ಮೀಟರ್. ಸೊ ರೇಡಿಯಸ್ ಈಸ್ ಈಕ್ವಲ್ ಟು 1.6/2 ಅಂದರೆ 0.8 ಮೀಟರ್ಸ್ ಆಯಿತು. ಸೊ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ಪೈ ವ್ಯಾಲ್ಯೂ ಕೊಟ್ಟಿದ್ದಾರೆ 3.14 ಇಂಟು 0.8 ಇಂಟು 0.8. ಓಕೆನಾ. ಸೊ ಫಸ್ಟು 8×32 2 ದಶಕ 3 8 1 8 3 11ಕ್ಕೆ 1 ದಶಕ 1 8 3 24 24 1 25 1 2 3 ಡಿಜಿಟ್ ಆದಮೇಲೆ ಇಂಟು 0.8, ಏಕೆಂದರೆ 2 ಟೈಮ್ಸ್ ನಾವು ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕಾಗುತ್ತೆ. ಸೊ ಏರಿಯಾ ಈಸ್ ಈಕ್ವಲ್ ಟು 8 16ಕ್ಕೆ 6 ದಶಕ 1 8 1 8 1 9 8 ಇಲ್ಲ 40 40ಕ್ಕೆ 0 ದಶಕ 4 8 16 4 20. ಸೊ ಇಲ್ಲಿ 1 ಡಿಜಿಟು 1 2 3. ಸೊ 1 2 3 4 ಡಿಜಿಟ್ ಆದಮೇಲೆ ಅಂದರೆ ಏರಿಯಾ ಈಸ್ ಈಕ್ವಲ್ ಟು 2.0096 ಮೀಟರ್ ಸ್ಕ್ವೇರ್. ದಿಸ್ ಈಸ್ ದ ಏರಿಯಾ ಆಫ್ ದ ಸರ್ಕಲ್. ಓಕೆ. ಸೊ ಫಾರ್ ಪಾಲಿಷಿಂಗ್, ಕಾಸ್ಟ್ ಆಫ್ ಪಾಲಿಷಿಂಗ್ 1 meter square is equal to rupees 15. So cost of polishing 2.0096 is equal to 2.0096 into 15. So 15 9ಕ್ಕೆ 0 ದಶಕ 4 15 9 135 ಸಾರಿ ದಶಕ 9 135 135 ಪ್ಲಸ್ 9 ಅಂತ ಅಂದರೆ ಸೊ 144 ಆಗುತ್ತೆ. ಇಲ್ಲಿ 0 0 ಇದೆ. ನೆಕ್ಸ್ಟ್ 15 2s 30. ಇಲ್ಲಿ 1 2 3 4 ಡಿಜಿಟ್ ಆದಮೇಲೆ 1 2 3 4 ಡಿಜಿಟ್ ಆದಮೇಲೆ ಪಾಯಿಂಟ್ ಇರೋದ್ರಿಂದ ಇಟ್ ಕಾಸ್ಟ್ rupees 30.14 ಅಪ್ರಾಕ್ಸಿಮೇಟ್ಲಿ. ಓಕೆನಾ. ದಿಸ್ ಈಸ್ ಅವರ್ ಆನ್ಸರ್. Question number 9. Shazli took a wire of length 44 cm and bent it into the shape of a circle. Find the radius of the circle, also find its area. ಒಂದು ವೈರನ್ನು ತೊಗೊಂಡಿದ್ದಾಳೆ 44 ಸೆಂಟಿಮೀಟರ್, ಅದನ್ನು ಸರ್ಕಲ್ ಶೇಪಲ್ಲಿ ಬೆಂಡ್ ಮಾಡಿದ್ದಾಳೆ. ಸೊ 44 ಸೆಂಟಿಮೀಟರ್ ಅನ್ನೋದು ಇವಾಗ ನಮಗೆ ಪೆರಿಮೀಟರ್ ಸಿಕ್ದಂಗೆ ಆಯಿತು. ಇದರ ರೇಡಿಯಸ್ ಮತ್ತು ಏರಿಯಾವನ್ನು ಫೈಂಡ್ ಔಟ್ ಮಾಡಬೇಕು. ಇಫ್ ದ ಸೇಮ್ ವೈರ್ ಈಸ್ ಬೆಂಟ್ ಇನ್ ಟು ದ ಶೇಪ್ ಆಫ್ ಎ ಸ್ಕ್ವೇರ್, ವಾಟ್ ವಿಲ್ ಬಿ ದ ಲೆಂತ್ ಆಫ್ ಈಚ್ ಆಫ್ ಇಟ್ಸ್ ಸೈಡ್? ವಿಚ್ ಫಿಗರ್ ಎನ್ಕ್ಲೋಸಸ್ ಮೋರ್ ಏರಿಯಾ, ದ ಸರ್ಕಲ್ ಆರ್ ದ ಸ್ಕ್ವೇರ್? ಅಂದರೆ ಇದೇ ವೈರನ್ನು ಮತ್ತೆ ಸ್ಕ್ವೇರ್ ಶೇಪಲ್ಲಿ ರೀಬೆಂಟ್ ಮಾಡಿದಾಗ ಅದರ ಸೈಡ್ಸ್ ಎಷ್ಟು ಬರುತ್ತೆ ಮತ್ತು ಯಾವ ಫಿಗರು ಮೋರ್ ಏರಿಯಾನ ಎನ್ಕ್ಲೋಸ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ 44 ಅನ್ನೋದು ಸರ್ಕಂಫರೆನ್ಸ್ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಈಸ್ ಈಕ್ವಲ್ ಟು 44 ಸೆಂಟಿಮೀಟರ್ ಅಂತ ಕಂಡುಹಿಡಿಬೇಕಾಗಿರೋದಿನ್ನು ರೇಡಿಯಸ್ಸನ್ನು ಕಂಡುಹಿಡಿಬೇಕು. ಸೊ 44 ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಅಂದರೆ 2πr. ಸೊ 44 ಈಸ್ ಈಕ್ವಲ್ ಟು 2 ಇಂಟು ಪೈ 22/7 ಇಂಟು ಆರ್. ರೇಡಿಯಸನ್ನು ಫೈಂಡ್ ಔಟ್ ಮಾಡಬೇಕಲ್ವಾ, ಅದಕ್ಕೆ. ಸೊ ದಿಸ್ ವಿಲ್ ಬಿಕಮ್ 44 ಇಂಟು 7/2 ಇಂಟು 22. ಸೊ ಇಲ್ಲಿ 222, ಇಲ್ಲಿ 22 ಅಂದರೆ 22 1 ಕ್ಯಾನ್ಸಲ್ ಆಗುತ್ತೆ. ಸೊ ರೇಡಿಯಸ್ ಈಸ್ ಈಕ್ವಲ್ ಟು 7 ಸೆಂಟಿಮೀಟರ್. ಮೀಟರ್ ಆರ್ ಸೆಂಟಿಮೀಟರ್? ಸೆಂಟಿಮೀಟರ್. ಓಕೆನಾ. ಸೊ ರೇಡಿಯಸನ್ನು ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಏನು ಆಲ್ಸೋ ಫೈಂಡ್ ಏರಿಯಾ ಅಂತ ಕೇಳಿದ್ದಾರೆ. ಸೊ ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್. ಸೊ ದಿಸ್ ವಿಲ್ ಬಿಕಮ್ 22/7 ಇಂಟು 7 ಇಂಟು 7. 17 gets cancel. Area is equal to 7 2s are 14. 4 1 carry. 7 2s are 14 plus 1 is 15. 154 centimeter square is the area of circle. Next ಏನು ಕೇಳಿದರೆ, ಸೇಮ್ ವಯರು ಬೆಂಟ್ ಇನ್ ಎ ಸ್ಕ್ವೇರ್ ಶೇಪ್.
ಸೊ ಇದನ್ನು ಸ್ಕ್ವೇರ್ ಶೇಪಲ್ಲಿ ಈಗ ಬೆಂಡ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಇದ್ರ ಪೆರಿಮೀಟರ್ ನಮಗೀಗ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ ಈಕ್ವಲ್ ಟು 44 ಸೆಂಟಿಮೀಟರ್. ಸೊ ಇದು ಪೆರಿಮೀಟರ್ ಆಫ್ square the in formula 4a. So 44 is equal to 4a. So a is equal to 44 divided by 4. 4 ones are 4, 4 11s are. So one side is equal to 11 centimeter. Okay na. Next ಏನು ಮಾಡಬೇಕು, ಏರಿಯಾ ಆಫ್ ಸ್ಕ್ವೇರ್ ಕಂಡುಹಿಡ್ಕೊಳ್ಬೇಕು. ಏರಿಯಾ ಆಫ್ ಸ್ಕ್ವೇರ್ that is equal to side into side. So this will become 11 into 11. So 11 ones are, area of square is equal to 11 ones are 11, 1 carry, 11 ones are 11, 11 plus 1 is 2. So 121 centimeter square. ಇಲ್ಲಿ ಸ್ಕ್ವೇರ್ದು 121 ಇದೆ, ಇಲ್ಲಿ ಸರ್ಕಲ್ದು 154 ಇದೆ. ಸೊ ಏನು ಕೇಳಿದರೆ ವಿಚ್ ಫಿಗರ್ ಎನ್ಕ್ಲೋಸಸ್ ಮೋರ್ ಏರಿಯಾ ಅಂದರೆ ಸರ್ಕಲ್ ಎನ್ಕ್ಲೋಸಸ್ more area. Okay, this is our answer. See you in the next class. Thank you.